ರೈತ ಅದನ್ನು ತಿಳ್ಕೊಬೇಕಾಗಿರೋ ಮುಖ್ಯ ಅಂಶ ಅಂದ್ರೆ ಬೇಸಿಗೆ ಕಾಲದಲ್ಲಿ ಈ ರೀತಿ ಸಂಪೂರ್ಣವಾಗಿ ಈ ರೀತಿ ಕಳೆ ಇರಬೇಕು. ಯಾಕೆ ಅಂತಂದ್ರೆ ಬೇಗ ಒಂದು 1/4 ಗಂಟೆಯಲ್ಲಿ 1:30-2 ನಾವು ಹುಲ್ಲನ್ನ ಕಟ್ ಮಾಡ್ಬೋದು. ಇದು ನಮ್ದನ್ನೇ ಬಳಸ್ಕೊಂಡು ನಾವು ಯಾವ ರೀತಿ ಮಾಡ್ಬೋದು ಅಂತ ಕಲಿಯೋ ತನಕ ಅಷ್ಟೇ. ಕಲ್ತಾದ್ಮೇಲೆ ಸ್ಪೀಡಾಗಿ ಕಟ್ ಮಾಡ್ಕೊಂಡು ಆರಾಮಾಗಿ ಕಟ್ ಮಾಡ್ಬೋದು. ಕಳೆನಾಶಕ ಹೊಡಿತಾರೆ, ಒಂದು ಇಲ್ಲ ವೀಡ್ ಕಟ್ಟರಲ್ಲಿ ಹೊಡಿತಾರೆ. ನೋಡಿ ಏನಂತಂದ್ರೆ ಈಗ ಕಳೆನ ಮೊದ್ಲೆಲ್ಲ ಏನ್ ಮಾಡ್ತಿದ್ರು, ಈ ಕುಡುಗೋಲಲ್ಲಿ ಕುಯ್ತಾ ಇದ್ರು. ಇದು ಏನಾಗುತ್ತೆ ಅಂದ್ರೆ ತುಂಬಾ ಟೈಮ್ ತೊಗೊಳುತ್ತೆ, 1 ಗಂಟೆ 2 ಗಂಟೆ ತೊಗೊಳುತ್ತೆ. ಇದೇ ನನಗೂ ಗೊತ್ತು, ನಾವೇ ಕಂಡಿಡಿದಿರೋದಲ್ಲ. ನಮ್ಮ ಸುತ್ತಮುತ್ತ ಭಾಗದ ಜನಗಳು ಏನ್ ಮಾಡ್ತಿದ್ರು, ಇದು ಮಾಮೂಲಿ ವೀಡ್ ಕಟ್ರ್ ಇದೆಯಲ್ಲ, ಇದರಲ್ಲೇ ಎಲ್ಲ ಕಳೆನ ಕುಯ್ದ್ಬಿಟ್ಟು ಹಸುಗಾಗ್ತಿದ್ರು. ಇದಕ್ಕೆ ಏನಂದ್ರೆ ಮೇಲ್ಗಡೆ ಒಂಥರ ಇದು ವೀಲ್ ತರದ್ದು ಫಿಕ್ಸ್ ಮಾಡ್ಕೋಬೇಕು. ಇದು ಫಿಕ್ಸ್ ಮಾಡ್ಕೊಳೋದ್ರಿಂದ ಬೇಗ ಒಂದು 1/4 ಗಂಟೆಯಲ್ಲಿ 1:30-2 ನಾವು ಹುಲ್ಲನ್ನ ಕಟ್ ಮಾಡ್ಬೋದು. ಇದ್ರ ಜೊತೆಗೆ ಏನಂತಂದ್ರೆ ನೋಡಿ, ಸುತ್ತಮುತ್ತ ಫುಲ್ಲು ಕಳೆ ಇದೆ. ನಾವೇನದು ವೀಡ್ ಕಟ್ರ್ ಹೊಡೆದು ಇಲ್ಲ ಕಳೆನಾಶಕ ಹೊಡೆದು ಹಾಳು ಮಾಡೋ ಬದಲು ಇದನ್ನ ನಮ್ಮ ಹಸುಗೂ ಆಗುತ್ತೆ. ನಮಗೇನಂತಂದ್ರೆ ಹಸುವಿಂದ ನಮಗೆ ಆದಾಯನೂ ಬರುತ್ತೆ, ನಮ್ಮ ತೋಟನೂ ಕ್ಲೀನ್ ಆದಂಗೆ ಆಗುತ್ತೆ. ಇನ್ನೊಂದು ಪ್ರಶ್ನೆ ನೀವು ಕೇಳ್ಬೋದು, ಇದನ್ನೇ ಯಾಕೆ ನೀವು ಚೂಸ್ ಮಾಡಿದ್ದೀರಾ ಸರ್ ಅಂತ ಕೇಳ್ಬೋದು. ಮಾರ್ಕೆಟಲ್ಲಿ ಏನಂತಂದ್ರೆ ಈಗ ನಮ್ಮಲ್ಲಿ ವೀಡ್ ಕಟ್ರ್ ಆಲ್ರೆಡಿ ಇದೆ ಮನೇಲಿ, ಇದು ಸುಮ್ಮನೆ ವೇಸ್ಟ್ ಆಗಿತ್ತು. ಇದಕ್ಕೆ ನಾವು ಈಗ ಬೇರೆ ಇನ್ವೆಸ್ಟ್ಮೆಂಟ್ ಮಾಡಿ 10, 5, 7, 8 ಸಾವಿರ ರೂಪಾಯಿನ ಇದು ಮಾಮೂಲಿ ಬಂದಿದೆ. ಅದು ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಇದೇನಂದ್ರೆ ನಮ್ದನ್ನೇ ಬಳಸ್ಕೊಂಡು ನಾವು ಯಾವ ರೀತಿ ಮಾಡ್ಬೋದು ಅಂತ ಜಸ್ಟ್ ಇದಕ್ಕೆ ಒಂದು 250-300 ರೂಪಾಯಿ ಆ ವೀಲ್ನ ಫಿಕ್ಸ್ ಮಾಡ್ಕೊಂಡಿದೀವಿ ಅಷ್ಟೇ. ಇದು ಕ್ಲೀನಾಗಿ ಕಟ್ ಮಾಡ್ಬೋದು. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಲಿಯೋ ತನಕ ಅಷ್ಟೇ. ಕಲ್ತಾದ್ಮೇಲೆ ಸ್ಪೀಡಾಗಿ ಕಟ್ ಮಾಡ್ಕೊಂಡು ಆರಾಮಾಗಿ ಕಟ್ ಮಾಡ್ಬೋದು. ಇನ್ನೊಂದು, ತುಂಬಾ ಜನ ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಬೇಸಿಗೆ ಕಾಲದಲ್ಲಿ ಈ ರೀತಿ ನೋಡಿ, ಇದು ಆಲ್ಮೋಸ್ಟ್ 1.5-2 ಅಡಿ ಈ ರೀತಿ ಕಳೆ ಇದೆ. ಇದು ಜನರಿಗೆ ಕಳೆ ಅಂದ್ಕೊಳ್ಳೆ ಏನಾಗ್ಬಿಡುತ್ತೆ, ಏನಪ್ಪ ಇದು ಗೊಬ್ಬರ ತಿಂದ್ಬಿಡುತ್ತೆ, ಅದು ತಿಂದ್ಬಿಡುತ್ತೆ, ಇದು ತಿಂದ್ಬಿಡುತ್ತೆ, ಯಾರೋ ಹೇಳಿದ ಮಾತನ್ನ ಕೇಳ್ಕೊಂಡು ಏನ್ ಮಾಡ್ತಾರೆ, ಕಳೆನಾಶಕ ಹೊಡಿತಾರೆ, ಒಂದು ಇಲ್ಲ ವೀಡ್ ಕಟ್ಟರಲ್ಲಿ ಹೊಡಿತಾರೆ. ಹೌದು, ವೀಡ್ ಕಟ್ಟರಲ್ಲಿ ಹೊಡೆದ್ರೆ ನಿಮಗೆ ಯೂಸ್ ಆಗುತ್ತೆ, ಅಲ್ಲೇ ಮಲ್ಚಿಂಗ್ ಆಗುತ್ತೆ, ಮತ್ತೆ ಎರೆಹುಳ ಉತ್ಪತ್ತಿ ಆಗುತ್ತೆ, ಸೂಕ್ಷ್ಮಾಣು ಜೀವಿಗಳ ಉತ್ಪತ್ತಿ ಆಗುತ್ತೆ, ಅದು ನಿಮಗೆ ಉಪಯೋಗ ಆಗುತ್ತೆ. ಬಟ್ ಏನಂತಂದ್ರೆ ಒಬ್ಬ ರೈತ ಅದನ್ನು ತಿಳ್ಕೊಬೇಕಾಗಿರೋ ಮುಖ್ಯ ಅಂಶ ಅಂದ್ರೆ ಬೇಸಿಗೆ ಕಾಲದಲ್ಲಿ ಈ ರೀತಿ ಸಂಪೂರ್ಣವಾಗಿ ಈ ರೀತಿ ಕಳೆ ಇರಬೇಕು. ಚರ್ಮಕ್ಕೆ ಹೆಂಗೆ ಬಟ್ಟೆ ಹಾಕಿದಾಗ ನಮ್ಗೆ ಹೆಂಗೆ ಪ್ರೊಟೆಕ್ಟಿವ್ ಆಗಿ, ಬಿಸಿಲಿಗೆ ಹೆಂಗೆ ಪ್ರೊಟೆಕ್ಟ್ ಆಗಿರುತ್ತೋ ಅದೇ ತರನೇ ಇದು ಒಂದು ಹೊದಿಕೆ. ಇದನ್ನ ನೀವು ಇದು ಏನಾಗುತ್ತೆ, ನೀವು 1 ವಾರಕ್ಕೆ 1 ನೀರು ಕೊಟ್ರೇನೋ ಇದು ಅವಾಗ ತಡೆಯುತ್ತೆ. ಏನಂದ್ರೆ ಕಳೆ ಇರುತ್ತೆ ಕೆಳಗಡೆ, ಹಂಗೆ ತೇವಾಂಶ ಇರುತ್ತೆ. ಅದೇ ನೀವು ಈ ರೀತಿ ಫುಲ್ಲು ಬಯಲು ಮಾಡ್ದಂಗೆ ಫೀಲ್ಡ್ ತರ ಮಾಡ್ಬಿಟ್ರಿ ಅಂತ ಇಟ್ಕೊಡಿ, ಎಲ್ಲ ಆಗ್ಬಿಟ್ಟು ಅವಾಗ ಏನಾಗುತ್ತೆ, 1 ವಾರಕ್ಕೆ ಒಂದ್ಸತಿ ನೀರು ಕೊಡೋದನ್ನ 3 ದಿನಕ್ಕೆ ಒಂದ್ಸತಿ ಕೊಡಬೇಕು. 3 ದಿನಕ್ಕೆ ಒಂದ್ಸತಿ ಕೊಡೋದ್ರಿಂದ ಈ ಡೈರೆಕ್ಟ್ ಸನ್ಲೈಟು ಭೂಮಿಗೆ ಬೀಳೋದ್ರಿಂದ ಭೂಮಿಲಿರುವ pH ಅಂಶ ಸಂಪೂರ್ಣವಾಗಿ ನಾಶ ಆಗುತ್ತೆ. ನಾಶ ಆದಾಗ ನೀವು ಯಾವುದೇ ತರಕ್ಕೆ ಗೊಬ್ಬರನೂ ಕೊಟ್ರೆ ಸಂಪೂರ್ಣವಾಗಿ ಆ ಬೇರುಗಳು ಹೀರ್ಕೊಳೋ ಕೆಪಾಸಿಟಿ ಹೋಗ್ಬಿಡುತ್ತೆ. ಪ್ರತಿಯೊಬ್ಬ ರೈತನು ತಿಳ್ಕೊಬೇಕಾಗಿರೋ ಮುಖ್ಯ ಅಂಶ ಅಂತಂದ್ರೆ ಕಳೆನ ನೀವೇನಂದ್ರೆ ಆದಷ್ಟು ಬೇಸಿಗೆಯಲ್ಲಿ ಕಟ್ ಮಾಡಬೇಡಿ. ಇದು ನಿಮ್ಮ ತುಂಬಾ ಉಪಯುಕ್ತವಾಗಿದೆ. ನಾನು ಹೇಳ್ದೆ ಅಂತಲ್ಲ, ನೀವೇ ಚಿಂತನೆ ಮಾಡಿ.